ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಮತ್ತೇನ್ರಿಪ್ಪ, ಬಿಜಾಪುರಕ್ಕೆ ಹೋಗಿದ್ವಿ. 2 ಪಾರ್ಟ್ ಅಂತೂ ನೋಡಿದ್ರಿ ನೀವು. ಬಟ್ ಸಂಭ್ರಮ ಇಷ್ಟಿತ್ತಲ್ಲ, ಅದು ಒಂದೇ ಬ್ಲಾಗ್ ಒಳಗೆ ಶೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮತ್ತು ಪೂಜಾರ್ನದು ಕರ್ಕೊಂಡು ನಾವು ಬಿಟ್ಟಿದ್ವಿ ಬಿಜಾಪುರ. ಬಿಟ್ಟ ತಕ್ಷಣ ಅಂದರೆ ಮತ್ತು ಅಕ್ಕ ಅಂತೂ ಸಮಾಧಾನ ಇರಲಿಲ್ಲ ಆಕಿಗೆ. ಹಳೆಯನ್ ನೋಡೋ ಮಟ್ಟ ಮನೆಗೆ ಕರೆದ್ರು. ನಮಗೆ ಟೈಮ್ ಇರಲಾರ್ದಕ್ಕೆ ನಮಗೆ ಮನೆಗೆ ಹೋಗೋಕ್ಕಾಗಲಿಲ್ಲ. ಕಡೆಗೂ ನನಗರ ಹೇಳ್ರಿವ ಅಲ್ಲೇ ಬರ್ತೀನಿ ಅಂದಿದ್ಲು. ಸೊ ಬಂದಿದ್ದರು ಅವರು. ನರಗುಂದ ಮೇಲೆ ಬರ್ಬೇಕಲ್ರಿ ನಾವು. ಸೊ ಅವ್ರ ಮನೆ ಹತ್ತಿರ ಸ್ಟಾಪ್ ಮಾಡಿದ್ವಿ. ಮಾಮ ಮತ್ತು ಅಕ್ಕ ಬಂದು ಅತ್ವಿಕನ್ ನೋಡಿ ಮುದ್ದಾಡಿ ಹೋಗಿದ್ರು. ಅಲ್ಲಿವರೆಗೆ ನೋಡಿದ್ರಿ ನೀವು. ಅಲ್ಲಿಂದ ಬಿಟ್ಟು ಮತ್ತು ಯಾವುದೇ ವಿಡಿಯೋ ತೊಗೊಂಡಿರಲಿಲ್ಲ. ಒಮ್ಮೆ ಮನೆ ಬಾಗಿಲಿಗೆ ಬಂದಿದ್ವಿ ನಾವು. ಅಲ್ಲಿವರೆಗೆ ಅಂತೂ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ಸ್ನೇಹಿತರೆ. ಬಟ್ ನಾವು ಬರೋದ್ರೊಳಗೆ ಮನ್ಯಾಗ ಇಷ್ಟೆಲ್ಲ ಆಗಿರ್ತೈತೆ ಅಂತ ನಾವು ಕೂಡ ಅಂದ್ಕೊಂಡಿರಲೇನೇ ಇಲ್ಲ. ಇದೆಲ್ಲ ನಡೆದು ಹೋಗ್ಬಿಟ್ಟಿತ್ತು ಇಲ್ಲಿ ಮನೆಯೊಳಗೆ. ಬರ್ರಿ ಏನೇನೆಲ್ಲ ಆಯಿತು ಏನಿಲ್ಲ ಈ ಬ್ಲಾಗ್ ಒಳಗೆ ನೋಡ್ರಿ ಸ್ನೇಹಿತರೆ. ಈಗ ಫಸ್ಟಿಗೆ ಏನೈತಲ್ರಿ, ಬಂದ ತಕ್ಷಣ ಗುಡಿಗೆ ಹೋಗ್ಬೇಕು. ಮನೆ ಒಳಗೆ ಹೋಗಕ್ಕೆ ಬರೋಂಗಿಲ್ಲ. ಹಿಂಗಾಗಿ ಈಗ ಎಲ್ಲ ಸಾಮಗ್ರಿಗಳನ್ನ ಲಗೇಜ್ ಅದು ತೊಗೊಂಡು ಇಳಿತಾ ಇದ್ದಾರೆ ಈಗ. ನಂತರದಲ್ಲಿ ಏನೈತಿ, ಇವರೆಲ್ಲ ನಾವು ಬರೋಳಗೆ ಅಂದರೆ ಪೂಜಾದೆಲ್ಲ ತಯಾರಿ ಮಾಡ್ಕೊಂಡು ವೆಯ್ಟ್ ಮಾಡಾಕತ್ತಿದ್ರು. ಈಗೇನಿಲ್ಲ, ಫಟ್ ಅಂಥೇಳಿ ಎಲ್ಲರೂ ಸೇರಿ ಮೊದಲ ದೇವಸ್ಥಾನಕ್ಕೆ ಹೋಗಿ ಬರೋದಂತ. ಸೊ ನಮಗೆ ನಿಯರ್ ಅಂದರೆ ವಿಠಲ್ ದೇವಸ್ಥಾನ. ಸೊ ಅಲ್ಲಿ ಹೋಗಿ ಬರ್ತಾರೆ ನೋಡ್ರಿ. ನಮಗ್ ಬರೋಬ್ಬರ ಸತ್ಲೆ ಹೇಳ್ಯಾನ ತಮ್ಮ. ದುಪ್ಪಟ್ಟಿ ಬ್ಯಾಡ, ಹೊಲಸ ಇರೋದು. ದುಪ್ಪಟ್ಟಿ ಹಾಕ್ಬೇಡ, ದುಪ್ಪಟ್ಟಿ ಹಾಕ್ಬಿಟ್ಟು ಹೊಲಸ್ಬೇಕು. ಕ್ಯಾಪ್ ಹಾಕೋದು ಫಸ್ಟ್, ಕ್ಯಾಪ್ ಹಾಕ. ಈಗ ಬಂದ್ವಿ. ಅವ ಒಂದ ಇದು ಏನ ಹಿಂದೂ ಶಕ್ತಿ ಸಮ್ಮೇಳನ ಐತಲ್ ಹೋಗ್ಯಾನ. ಬ್ಯಾಗ್ ಹೋಯ್ತನಮ್ಮ, ಅದೇನೋ ಅಲ್ಲೋರಿ ಗುಡಿ. ನಾ ಹಿಂಗ ರಿವರ್ಸ್ ಗೇರ್ನಾಗ ಹೋಗುದನ ನಾನ ಲಗ ಹಾಕೊಂಡ್ ಬಿದ್ನಿ ಅಂದ್ರಲ್ಲೇ. ಹೊಳ್ಳೆ ಬಿಡ್ತಾನ ನೀವು. ನಾಗ ಅಂದೆ ಹೊರಗೆ ಬರ್ರಿ ಅಂತೇಳಿ. ಸೆಲ್ಫಿ ಅಷ್ಟು ಇದು ಬರಲ್ಲ. ಅವ್ರ ಅವನ್ನ ನಿಂದ್ರಿಸ್ಬೇಕಂತ.
ಆಯ್ತು 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 ನಿಗೋದಿಲ್ಲ ಬಿಡ ನಾ ಕರ್ದಾರ ಏನ್ ಮಾಡ್ತಿ ಅವ್ನ ಮಕ್ಕ ನೀ ಹಂಗ ಬ್ಯಾಕ್ ಹೋಗ ಯಾರು ಇವ್ರು ಎಲ್ಲ ಹೊಸ ಮಕ್ಕ ಅದಾವು ಯಾರು ದಾಟ್ವಾನಿ ಆ ಕಡೆ ಈ ವೈನಿ ಸ್ವಲ್ಪ ಸೌಕಾಶಿ ಬಾರ ಈಗ ಬಂದ ಬಗ್ಗಿ ಒಳಗ್ ತಗೊಂಡ್ ಬಾ ಸ್ನೇಹಿತರೆ ಅದ್ವಿಕಾಗ ವೆಲ್ಕಮ್ ಮಾಡೋಕೆ ಎಲ್ಲ ಹೂವಿಂದ ಒಂದು ಹೂವಿನ ದಾರಿ ಅಂತಲೇ ಹೇಳ್ಬೋದು, ಹೂವಿನ ನೆಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ವಿ. ಅದ್ರ ಪ್ರಕಾರ ನಾವು ವೆಲ್ಕಮ್ ಮಾಡಿಸ್ಕೊಂಡ್ವಿ ಅದ್ವಿಕಾಗ. ಅದನ್ನೆಲ್ಲನೂ ನಾನು ಯೂಟ್ಯೂಬ್ದಲ್ಲೇ ಈ ಬ್ಲಾಗ್ ಒಳಗೆ ಆ್ಯಡ್ ಮಾಡಿ ಮೊದಲಿಗೆ ನಾನು ಎಕ್ಸ್ಪೋರ್ಟ್ ಮಾಡಿದಾಗ ಯೂಟ್ಯೂಬ್ ಅದನ್ನು ಗೈಡ್ಲೈನ್ಸ್ ಅಗೇನ್ಸ್ಟ್ ಐತೆ ಅಂತ ಹೇಳಿ ರಿಮೂವ್ ಮಾಡಿದ್ರಿ ವಿಡಿಯೋನ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದ್ರೆ ಅದನ್ನೆಲ್ಲನೂ ಇದ್ರೊಳಗಿಂದ ತೆಗೆದುಬಿಟ್ಟೀನಿ. ಸಾಧ್ಯ ಆದ್ರೆ ಶಾರ್ಟ್ಸ್ ಒಳಗೆ ಹಾಕ್ತೀನಿ ನೋಡ್ರಿ. ಕುಡ್ದೇವ ಲಕ್ಷ್ಮಕ್ಕರ ಬಂದ್ರಿ ಅವಲಕ್ಕಿ ತಿಂದ್ರನೇ ಇಲ್ಲ ಒಳಗದನ ನಿಂಗೆ ಯಾವ ಬೇಕಾಗ್ತೋ ಜುಲೈ 24 ಜುಲೈ ಈಕಿದು ಮಾರ್ಚ್ 14 ಇಲ್ರಿ ಬರೋಬರ್ ಅಂದ್ರೆ 2015 ಚಿಂಟು ಹಾಕಿ 3 ತಿಂಗಳ ಚಿಂಟು ಪೂಜಾ ಮೇಡಮ್ ಆಫ್ಟರ್ ಲಾಂಗ್ ಟೈಮ್. ಸ್ನೇಹಿತರೆ ನೋಡಿದ್ರಲ್ಲ, ಗುಡಿಗೆ ಹೋಗಿ ಬಂದಮೇಲೆ ಹಳೆಯನ್ನ ವೆಲ್ಕಮ್ ಮಾಡಿದ್ವಿ. ಇಷ್ಟೆಲ್ಲ ತಯಾರಿ ಮಾಡಿರ್ತಾರಂತ ಅಂದ್ಕೊಂಡ್ರಲ್ಲೇನ ಎಲ್ಲ ಇಷ್ಟೆಲ್ಲ ವೆಲ್ಕಮಿಗೆ ಎಲ್ಲ ರೆಡಿ ಮಾಡಿದ್ರು. ಖುಷಿ ಆಯಿತು. ಬಟ್ ಏನಂದ್ರೆ ಅಪ್ಪಾಜಿ ಇರಬೇಕಾಗಿತ್ತು.
ಅಪ್ಪಾಜಿ ಇದ್ದಿದ್ರಂತೂ ಇನ್ನೂ ಎಷ್ಟಂದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಗೊತ್ತಿಲ್ಲ ಅವರೊಬ್ಬರಿಲ್ಲ ನೋಡ್ರಿ ಮೊಮ್ಮಗನ ನೋಡೋದು ಅವ್ರಿಗೆ ಭಾಗ್ಯ ಇರಲಿಲ್ಲ. ಸೊ ನನಗಂತೂ ತುಂಬಾ ನೆನಪಾಗತ್ತಿದ್ರು ಅಪ್ಪಾಜಿ ಈ ಪಲ್ಲಂಗ ಮೇಲೆ ಕೂತಿರೋರು ಅವ್ರು ಇದ್ದಿದ್ರಂತಾರೆ. ಮತ್ತು ನೋಡಿದ್ರಿ 1 ಗಂಟೆಗೆ ಬಿಟ್ಟಿದ್ವಿ ಬಿಜಾಪುರ. ಮತ್ತು ಸ್ವಲ್ಪ ಅವಲಕ್ಕಿ ಚಹಾ ಮಾಡಿದ್ರು, ಊಟ ಲೇಟಾಕೈತೆ ಅಂಥೇಳಿ. ಮತ್ತು ಹಳೆಯನ್ ವೆಲ್ಕಮ್ ಆದ ತಕ್ಷಣ ಅಂದರೆ ನಾಷ್ಟ ಮಾಡ್ಕೊಂಡಿವ್ರಿ. ಅಂದ್ರೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೆ ಹೇಳಿದ್ವಿ ನಾವು ತೊಟ್ಲೆ ಶಾಸ್ತ್ರಕ್ಕೆ. ಹೀಗಾಗಿ ಅವರು ಎಲ್ಲರೂ ಬರೋದ್ರೊಳಗೆ ಸ್ವಲ್ಪ ಚಹಾ ಕುಡಿದ್ರೆ ಆಯ್ತು ಅವಲಕ್ಕಿ ತಿಂದು ಅಂಥೇಳಿ. ಹಸಿವಾಗೇ ಬಿಟ್ಟಿತ್ತು ಎಲ್ಲರಿಗೆ ನಿಜ ಹೇಳ್ಬೇಕಂದ್ರೆ. ಹೀಗಾಗಿ ಸ್ವಲ್ಪ ಅವಲಕ್ಕಿ ಚಹಾ ಕುಡಿದು ಈಗ ಎಲ್ಲರೂ ಅಕ್ಕಪಕ್ಕದವ್ರಿಗೇನು ಹೇಳಿದ್ವಿಲ್ರಿ ಅವರೆಲ್ಲರೂ ಬರಾಕತ್ತಾರ. ಇನ್ನು ನಂತರ ಅದ್ವಿಕಕ್ಕೆ ರೆಡಿ ಮಾಡಿ ತೊಟ್ಲದಾಗ ಹಾಕೋದು ಅಂಥೇಳಿ. ತೊಟ್ಲನೂ ಅಲಂಕಾರ ಆಗೈತಿ, ನೋಡ್ತಾ ಇರ್ಬೋದು. ಮತ್ತು ಅದ್ವಿಕ್ನೂ ರೆಡಿ ಆಗ್ಯಾನ, ನಮ್ಮ ಮಮ್ಮಿ ತೊಡಿ ಮ್ಯಾಗ ಕೂತಾನ, ನೋಡ್ತಾ ಇರ್ಬೋದು. ಅವನಿಗೆ ಎಲ್ಲ ಹೊಸ ಮುಖಗಳಲ್ರಿ, ಹೊಸ ಜಾಗ. ಹೀಗಾಗಿ ಸ್ವಲ್ಪ ಕಿರಿ ಮಕ್ಕಳಂದ್ರೆ ಗೊತ್ತಲ್ರಿ. ಅದ್ರಾಗ ಅವನು ಜರ್ನಿ ನಮ್ಮಂಗನ ಅಷ್ಟು ಉದ್ದ ಜರ್ನಿ ಮಾಡೇ ಬಂದಾನು. ಸುಸ್ತಾಗಿರ್ತೈತಿ ಯಾರಿಗೇ ಆಗಲಿ. ಹೀಗಾಗಿ ಸ್ವಲ್ಪ ಕಿರಿಕಿರಿ ನಡೆಸಿದ್ದ. ಇಲ್ಲೇನೈತ್ರಿ ಅವನಿಗೆ ನಾವೆಲ್ಲ ನಾಮಕರಣಕ್ಕೆ ಒಯ್ದಿದ್ವಲ್ರಿ ಉಂಗುರುಗಳನ್ನ ತೆಗೆದಿಟ್ಟಿದ್ರಲ್ಲ. ಸೊ ಈಗ ಹಾಕಿದ್ರೆ ಅಥವಾ ತೊಟ್ಟಲ್ದಾಗ ಹಾಕಾಕತ್ತೀವಿ ಅಂಥೇಳಿ ಈಗ ಅವನಿಗೆ ಎಲ್ಲ ಉಂಗುರ ಮತ್ತು ಅವನಿಗೆ ತೊಡ್ಸಕ್ಕೆ ನೋಡಕತ್ತಾರ ನೋಡ್ರಿ. ಅದ್ರ ಹುಷಾರಿರಿ, ಬಾಯಾಗ ಬಳ್ಳಿ ಹಾಕೋತಾನವ. ಮತ್ತು ಉಂಗುರನೂ ಸಡ್ಲದವ್ರಿ ಅವು, ಪುಟಾಣಿ ಬರಳು. ಹೀಗಾಗಿ ಸ್ವಲ್ಪ ಹುಷಾರಾಗೆ ಇರ್ರಿ ಅಂತ ಅವ್ರ ಅಣ್ಣಾರು ಹೇಳಕತ್ತಿದ್ರು. ನೋಡಿ ಯಾವ್ದು ಸ್ವಲ್ಪ ಟೈಟ್ ಆಗ್ತಾವ ಅವಷ್ಟು 1-2 ನೇಮಕ್ಕೆ ಹಾಕ್ಬಿಡುವ, ಯಾಕೆ ಸುಮಾರು ರಿಸ್ಕ್ ಅಂತ ಹೇಳಕತ್ತಿದ್ರು ಅವರು ಕೂಡ. ಮತ್ತು ಇಲ್ಲಿ ಎಲ್ಲರೂ ಅವನಿಗೆ ನಾಮಕರಣ ಮಾಡೋದು ಅಥವಾ ತೊಟ್ಲದಾಗ ನಾಮಕರಣ ಅಂತೂ ಆಗೈತಿ. ಇಲ್ಲೊಂದು ನೇಮ ಅಲ್ರಿ, ಸೋದರ ಮಾವ ತೊಟ್ಲ ತೊಗೊಂಬಂದಿರ್ತಾನು, ಅದನ್ನು ಪೂಜೆ ಮಾಡಿ ಅದರೊಳಗೆ ಹಾಕೋದೊಂದು ನೇಮ ಇಲ್ಲೇ. ಅಂದ್ರೆ ಅವ್ರು ತಂದಿದ್ದು ಮನೆಗೆ ಬಂದ ನಂತರ. ಸೊ ಅದೊಂದು ಪದ್ಧತಿನ ಮಾಡೋಕೆ ಎಲ್ಲ ರೆಡಿ ಆಗೈತಿ. ಎಲ್ಲರೂ ಬಂದೂ ಆಯ್ತು. ಈಗ ಇನ್ನೂ ಕೆಲವೊಂದಿಷ್ಟು ಜನ ಬರೋರು ಇದ್ದಾರೆ ರೀ, ಆಜು ಬಾಜುದವ್ರು ಎಲ್ಲರೂ. ಇಲ್ಲೇನೈತಿ ಎಲ್ಲರೂ ವಿಡಿಯೋ ತೊಗೊಳಕ್ಕೆ ಮೊಬೈಲ್ ಹಿಡ್ಕೊಂಡು ನಿಂತ್ಬಿಟ್ಟಾರು. ನಮ್ಮ ಅದ್ವಿಕನು ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣಕತ್ತಾನಂತೇಳಿ ಎಲ್ಲರನ್ನೂ ಹುಳು ನೋಡ್ತಾನೆ. ಹುಳು ನೋಡೋದಂತಾರಲ್ರಿ, ಹಂಗೆ ಎಲ್ಲರನ್ನೂ ನೋಡಕತ್ಬಿಟ್ಟಿದ್ದಾವೆ. ಏನು ಇಷ್ಟೊಂದು ಜನ ಅದಾರಲ್ಲ ಇವರು ಅಂತೇಳಿ ಖುಷಿಯಾಗಕತ್ತಿತ್ತು ನೋಡ್ರಿ. ನಮ್ಮ ಅದ್ವಿಕ್ ಬಂದಿದ್ದಂತೂ ನಮ್ಗೆ ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ಮತ್ತು ನಿಮಗೆ ಹೆಂಗೆ ಅನಿಸಿದ್ವು ಈ ಒಂದು ಅದ್ವಿಕನ ಒಂದು ಪ್ರಯಾಣದ ವ್ಲಾಗ್ಸ್? ಖಂಡಿತವಾಗ್ಲೂ ನನಗೆ ತಿಳಿಸ್ರಿ. ಇದು ಒಂದು ಚೂರು ಲೆಂದಿ ಆಗ್ತೈತಿ ಈ ಬ್ಲಾಗ್ ಒಳಗೆ. ಅಂದ್ರೆ ಫೈನಲಾಗಿ ಎಲ್ಲನೂ ಅವತ್ತಿನ ದಿವಸ ಏನಾಯ್ತು ಎಲ್ಲನೂ ಕೂಡ ನಾನು ಇದೇ ಬ್ಲಾಗ್ ಒಳಗೆ ಶೇರ್ ಮಾಡೀನಿ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಧ್ವನಿ ಸ್ವಲ್ಪ ನೆಗಡಿಯಾಗಿ ಸ್ವಲ್ಪ ಚೇಂಜ್ ಆಗೈತಿ, ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಬರ್ರಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಏನೇನೆಲ್ಲ ಆಗ್ತಿತ್ತು ಅಂತ ಹೇಳಿ ಸ್ನೇಹಿತರೆ. ಇವತ್ತು ಯಾರಿಗೆ ಎದ್ರಲ್ಲ ನಿನ್ನ ಮಗ? ಇಲ್ಲ, ಆಕೆಗೂ ಎದ್ರವಲ್ಲ ಇವತ್ತು. ಅಮ್ಮ ತಮ್ಮ ನೋಡು, ತಮ್ಮ ನೋಡು, ಇದ್ರಾಗ ತೋರಿಸ್ತೀನಿ ಬಾ. ತಮ್ಮ ನೋಡಲ್ಲ ಕ್ಯಾಕೆ ಹೊಡ್ಯಾತ ನಿಮ್ಮ ತಮ್ಮ ಕ್ಯಾಕೆ ಹೊಡ್ಯಾತ ನೋಡಿ. ಗಿಲ್ಗಂಚಿ ಅದ ಹೊಳ ನೋಡ್ಕೊಳ ಅದನ್ನ ಅತ್ತಿ ಅಭಿಷ್ ಹಾಕ್ಯಾಳ ನನ್ನ ಅದಾವಿಲ್ಲ. ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಬಾ ಈಗ ಮಾಡಿಲ್ಲ
ಇಲ್ಲಿ ಕಟ್ಟಿ ಹಾಕಿ. ಪಟೇಲ್ ಗೀತು ಕೇಳಿದ್ರೆ ಹೆಂಗ್ ಕೂತಿದ್ದೇನೋ ಅವ್ರ ಮಗ ಇರ್ಬೇಕು. ಹಾಮಿ ಎಲ್ಲದಿರಿ? ಇಲ್ಲ ಲೇಟನ? ಇಟ್ಕೊಂಡ ಪಾಡ್ ದೊಡ್ಲಕ್ ಮಾಡ್ಬೇಕನೆ ಸುಜಾತ ಬಾ ಸುಜಾತ ಮಾಡ್ಬೋದು ನೀ ಮಾಡ್ರಿ ಅಂದ್ರೆ ಬಾಯ ಪಟ್ಟೋಕಂದ್ರೆ ತರುಣ್ ಬಿಡು ಬಿಡು ತರುಣ್ ಬ್ಯಾಡ ಬಿಡು ಹರಿತೈತಿ ಅದಾವ 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 ತೋ ಬಾ ತೋ ಬಾಯ್ ಬಾ ಹೋಗ್ ಈ ಕಡೆ ಆಡ್ಸೋದು ಬಾಯ್ ಉಷಾ ಬಾ ಆರ್ತಿ ಮಾಡ್ ಬಾ ಮತ್ತು ಅರುಣಕ್ಕ ಲೇಟಾಗಿ ಬಂದ್ಲರಿ. ಅರುಣಕ್ಕ ಸ್ವಲ್ಪ ಕೆಲಸ ಇತ್ತಂತ, ಹೀಗಾಗಿ ಸ್ವಲ್ಪ ನಾ ಮುಗಿಸ್ಕೊಂಡ ಬರ್ತೀನಿ ಅಂದಿದ್ಲಕ್ಕಿ. ಹಿಂಗಾಗಿ ನಂತರ ಬಂದ್ಲರೀಕಿ. ನಮ್ಮ ಅದ್ವಿಕಾಗ ನೋಡ್ರಿ ತೊಟ್ಲದಾಗ ಹಾಕಿರಿ ಅಳೋದು ಹಿಂಗೆ ಮಾಡಕತ್ತಿದ್ದ. ಹೀಗಾಗಿ ಪೂಜಾ ಸ್ವಲ್ಪ ಎತ್ಕೊಂಡು ಹೊರಗಡೆ ಗಾಳಿಗದು ಬಂದ್ಲು. ಮತ್ತು ಒಬ್ಬೊಬ್ರು ಆರತಿನೂ ಮಾಡಿ ಹೋಗ್ತಾಯಿದ್ರು. ಯಾರೆಲ್ಲ ನೇಬರ್ಸಿಗೆ ನಾವು ಕರೆದಿದ್ವಿ ಅವರೆಲ್ಲ. ಮತ್ತು ನೋಡ್ರಿ ಅರುಣಕ್ಕ ಬಂದ್ಲು ಕುಂತಾಳ, ನಮ್ಮ ತಂಗಿ ಜೊತೆ ಮಾತಾಡಕತ್ತಾಳ. ಮತ್ತೇನೈತಿ ಅದು ಹೇಳಿದಾಗೆ ಒಬ್ಬೊಬ್ಬರು ನೇಬರ್ಸ್ ಎಲ್ಲ ಬಂದರು. ಸೊ ಸ್ನ್ಯಾಕ್ಸ್ ಇಟ್ಟಿದ್ವಿ ನಾವು ನೇಬರ್ಸಿಗೆಲ್ಲ, ಚೂಡ ಮತ್ತು ಮೈಸೂರು ಪಾಕ್ ಸ್ನ್ಯಾಕ್ಸ್ ಇಟ್ಟಿದ್ವಿ, ಚಹಾ ಈ ಥರ ಎಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಮನೆಗೇನ ತೊಗೊಂಡು ಹೋದ್ರು. ಊಟ ಟೈಮ್ ಒಂದು ಆಗಿದ್ರಿ, ಇಲ್ಲವ ಅಡುಗೆ ಮಾಡಬೇಕು ಊಟಕ್ಕೆ ಕೊಡ್ಬೇಕಂತ ಹೇಳಿ ಹಂಗೆ ಕುಂತವ್ರು. ಸ್ವಲ್ಪ ಅದ್ವಿಕನ್ ನೋಡಿ ಮಾತಾಡ್ಸಿದವ್ರು ಅಂದ್ರೆ ಎಲ್ಲ ಸ್ನ್ಯಾಕ್ಸ್ ಅಲ್ಲೇ ತೊಗೊಂಡನ ಹೋದ್ರವ್ರು. ಮತ್ತು ಈ ಕಡೆ ಕಾವೇರಿ ಮತ್ತು ಉಷಾ ಅಡುಗೆನೂ ಇಟ್ಟಿದ್ದರ್ರಿ, ಅಡುಗೆ ಮಾಡಾಕತ್ತಿದ್ರು ಅವ್ರು ಇಬ್ಬರು ಸೇರಿ. ಯಾಕಂದ್ರೆ ಅಡುಗೆ ಇನ್ನೂ ಮಾಡಿರಲಿಲ್ಲ ರೀ ಅವ್ರು ಎಲ್ಲರಿಗೆ ಊಟಕ್ಕೆ, ಹೀಗಾಗಿ ಅವ್ರು ಅಡುಗೆಗೆ ಇಟ್ರು. ಮತ್ತು ಚಿಕ್ಕಮ್ಮನೂ ಗಿರೀಶ್ ಬಂದಿದ್ದಿಲ್ಲ ರೀ, ಗಿರೀಶ್ ಏನೋ ಒಂದು ಫಂಕ್ಷನ್ ಇತ್ತು ಮನೆ ಹತ್ರ, ಹೀಗಾಗಿ ಗಿರೀಶ್ ಬಂದಿದ್ದಿಲ್ಲ. ಅದಕ್ಕೋಸ್ಕರ ಅವರು ಚಹಾ ನಾಷ್ಟ ಆದಮೇಲೆ ಅವರು ಹೊಂಟು ನಿಂತಿದ್ರು. ಈಗ ಊಟ ಬ್ಯಾಡ ಬಿಡುವ ನಾವು ಅಲ್ಲೇ ಹೋಗಿ ಮಾಡ್ತೀವಿ, ಅವನು ಒಬ್ಬನದನ್ನ ಮನ್ಯಾಗ ಲೇಟ್ ಭಾಳ ಆಕೈತೆ ಅಂಥೇಳಿ. ಮತ್ತು ಈ ಕಡೆ ಸುಜಾತನೂ ಅಷ್ಟೇ ರೀ, ಡ್ಯೂಟಿಯಿಂದ ಹಂಗೆ ನಮ್ಮ ಸಾನ್ವಿನ ಅಷ್ಟೇ ಕರ್ಕೊಂಬಂದಿದ್ಲು. ಅವನು ಸಾತುನು ಅಲ್ಲಿ ಫಂಕ್ಷನ್ ಇರೋದಕ್ಕೆ ಅವನು ಒಲ್ಲೆ ಅಂದಂತ. ಮತ್ತು ದೊಡ್ಡಮ್ಮನೂ ಇದ್ರ ಮನ್ಯಾಗ ಇಲ್ಲರಿ ನಾನು ಹೋಗಿ ಸ್ವಲ್ಪ ಏನೇ ಕಡಿಮೆ ಇದ್ದಿದ್ದು ಅಡುಗೆನೂ ಮಾಡ್ಬೇಕು, ಲೇಟ್ ಆಕೈತೆ ತಗೋರಿ. ಮತ್ತು ನನಗೂ ಹೋಗೋಕೆ ಒಬ್ಬಾಕೆ ಆಕೇನಿ, ಗಾಡಿ ತೊಗೊಂಬಂದಿದ್ಲು ಖರೆ ರೀ, ಆದರೆ ಗಾಡಿ ತೊಗೊಂಡು ಯಾವಾಗ ಒಬ್ಬಾಕೆ ಬಂದಿದ್ದಿಲ್ಲ ಆಕಿ. ನನ್ನ ತಮ್ಮನ ಕರ್ಕೊಂಬಂದಿರ್ತಾನೆ ಯಾವಾಗಲೂ, ನನ್ನ ಕಝನ್ ಬ್ರದರ್. ಬಟ್ ಇವತ್ತು ಆಕೆ ಒಬ್ಬಾಕೆ ಬಂದಿದ್ಲ ಮಗಳು ಕರ್ಕೊಂಡು. ಹೀಗಾಗಿ ಭವಾನಿ ಜೋಡಾಗ್ತಾಳೆ. ಭವಾನಿ ಚಿಕ್ಕಮ್ಮ ಗಾಡಿ ತೊಗೊಂಬಂದಿದ್ರೆ, ಇವರು ಗಾಡಿ ತೊಗೊಂಬಂದಿದ್ರೆ.
ಹೀಗಾಗಿ ನಾನು ಅವ್ರ ಜೊತೆನೇ ಹೋಗ್ತೀನಿ ಅಂತ ಆಕಿ ಹೊಂಟು ನಿಂತಿದ್ಲ. ಹೇಳ್ದ ಹಾಗೆ ನೇಬರ್ಸ್ ಹಂಗೆ ಒಬ್ಬೊಬ್ರು ಅವ್ರಿಗೆ ಅನುಕೂಲ ಆದಂಗೆ ಬರಾಕತ್ತಿದ್ರು. ಹೇಳ್ದ ಹಾಗೆ ಅಡುಗೆ ಟೈಮ್ ರೀ ಇದು, ಒಂದು 8 ಗಂಟೆ 8:30 ಆಗೇ ಬಿಟ್ಟಿತ್ತು ಇಷ್ಟ ಆಗೋರಾಗ ಅಂದ್ರೆ. ಹೀಗಾಗಿ ನೋಡ್ರಿ ಅವರು ಚಿಕ್ಕಮ್ಮ ಮತ್ತು ಭವಾನಿ, ಸಾನ್ವಿ, ಸುಜಾತ ಅವರೆಲ್ಲರೂ ಈಗ ಹೊರಟು ನಿಂತಾರೆ. ನಾನು ಕೂಡ ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಒಂದು ಬೆಳಗ್ಗಿನ 5 ಗಂಟೆಗೆಲ್ಲ ಎದ್ದಿದ್ದೆ ನಾನು. 5 ಯಾಕೆ ಬಿಡ್ರಿ, ನಾ ಪುಣೆ 5ಕ್ಕೆ ಎದ್ದಿದ್ದೆ ಬೆಳಗ್ಗೆ. ಎದ್ದು ಮತ್ತೆಲ್ಲ ಸ್ವಲ್ಪ ಸ್ನಾನ ಗಿನ ಮಾಡಿಕೊಂಡು ನಾ ರೆಡಿಯಾಗಿ 6 ಗಂಟೆ ಎಕ್ಸಾಕ್ಟ್ ಬಿಟ್ಟಿದ್ವಲ್ರಿ. ಮತ್ತು ಲಾಂಗ್ ಜರ್ನಿ ಹೋಗೋದು ಬರೋದು ನನಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನಾನು ಇವರೆಲ್ಲ ಹೋದಾದ ತಕ್ಷಣ ಅಂದ್ರೆ ನಾನು ಊಟ ಸಲುವಾಗಿ ಏನು ಇಲ್ಲನೇ ಇಲ್ಲ, ಇಲ್ಲಿ ತಗೋ ನಾ ಹೋಗಿರ್ತೀನಿ, ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೀನಿ, ಆಯ್ತಲ್ಲ ಎಲ್ಲ ಅಂಥೇಳಿ ಹೋಗಿಬಿಟ್ಟೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ನಮ್ಮ ಮದ್ವಿಕನ ಕರ್ಕೊಂಬಂದಂಥ ಬ್ಲಾಗ್ಸ್ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ನೀವು. ಮತ್ತು ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ, ತುಂಬಾ ಲೆಂದಿ ಕೂಡ ಆಗೈತಿ. ಮತ್ತು ನೆಕ್ಸ್ಟ್ ಮತ್ತೇನೆಲ್ಲ ನಡೀತೈತಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.